I have two announcements to make for those opting for the new tax regime. ಕೇಂದ್ರ ಬಜೆಟ್ ಸಮೀಪಿಸ್ತಾ ಇರೋ ಹಿನ್ನೆಲೆಯಲ್ಲಿ ಭಾರತದಾದ್ಯಂತ ನಿರೀಕ್ಷೆ ಕೂಡ ಜಾಸ್ತಿ ಆಗ್ತಾ ಇದೆ. ಹಣದುಬ್ಬರದ ನಡುವೆ ನಿಧಾನಗತಿಯ ಜಿಡಿಪಿ ಏರ್ತಾ ಇರೋ ಲಕ್ಷಣಗಳಿದ್ದು, ಈ ಸವಾಲುಗಳನ್ನು ಫೇಸ್ ಮಾಡೋದಕ್ಕೆ ಹಾಗೆ ಸುಸ್ಥಿರ ಬೆಳವಣಿಗೆಯತ್ತ ದೇಶವನ್ನ ಮುನ್ನಡೆಸೋ ದಿಟ್ಟ ಕಾರ್ಯತಂತ್ರಗಳನ್ನ ನೀಡೋದಕ್ಕೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಮುಂಬರುವ ಬಜೆಟ್ ದೀರ್ಘಾವಧಿಯ ಆರ್ಥಿಕ ಅಭಿವೃದ್ಧಿಗೆ ಮಾತ್ರ ಅಲ್ಲ, ಹೋರಾಟದ ವಲಯಗಳಿಗೆ ತಕ್ಷಣದ ಪರಿಹಾರಕ್ಕಾಗಿ ನಿರ್ಣಾಯಕ ಅಂತ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಬಜೆಟ್ 2025ರಿಂದ 5 ಪ್ರಮುಖ ನಿರೀಕ್ಷೆಗಳನ್ನ ಮಾಡಲಾಗ್ತಾ ಇದೆ. ಬಜೆಟ್ ತೆರಿಗೆ ವಿನಾಯಿತಿ ಮಿತಿಯನ್ನ ಹೆಚ್ಚು ಮಾಡುವುದನ್ನ ಒಳಗೊಂಡಿದ್ದು, ಇದು ಹೆಚ್ಚಿನ ಆರ್ಥಿಕ ಚಟುವಟಿಕೆಗಳಿಗೂ ಕೂಡ ಉತ್ತೇಜನ ಕೊಡುತ್ತೆ. ಜಾಗತಿಕವಾಗಿ ಕಚ್ಚಾ ತೈಲ ಬೆಲೆ ಇಳಿಕೆಯಾಗಿದ್ರೂ ಹೆಚ್ಚಿನ ಅಬಕಾರಿ ಸುಂಕದಿಂದ ಇಂಧನ ಬೆಲೆ ಕಮ್ಮಿಯಾಗಿಲ್ಲ. ಈ ಸುಂಕಗಳನ್ನ ಕಮ್ಮಿ ಮಾಡೋದ್ರಿಂದ ಹಣದುಬ್ಬರದ ಒತ್ತಡವನ್ನ ನಿವಾರಿಸಬಹುದು. ಇದರಿಂದ ಸಾರ್ವಜನಿಕರ ಮೇಲಿನ ಆರ್ಥಿಕ ಹೊರೆಯನ್ನ ಗಣನೀಯವಾಗಿ ತಗ್ಗಿಸಬಹುದು ಅಂತ ಹೇಳಲಾಗ್ತಾ ಇದ್ದು, ಈ ಬಜೆಟ್ನಲ್ಲಿ ಅಬಕಾರಿ ಸುಂಕ ಇಳಿಕೆ ನಿರೀಕ್ಷೆ ಮಾಡಬಹುದು. ಇನ್ನು ನಿರುದ್ಯೋಗ ಸಮಸ್ಯೆಯನ್ನ ಪರಿಹರಿಸುವುದಕ್ಕೆ ಗಾರ್ಮೆಂಟ್ಸ್, ಪಾದರಕ್ಷೆಗಳು, ಪ್ರವಾಸೋದ್ಯಮ ಹಾಗೆ ಎಂಎಸ್ಎಂಇಗಳಂತಹ ಉದ್ಯೋಗ ಭಾರೀ ಕೈಗಾರಿಕೆಗಳ ಮೇಲೆ ಕೇಂದ್ರೀಕರಿಸಬಹುದು. ಈ ವಲಯಗಳಲ್ಲಿ ಬೆಳವಣಿಗೆಯನ್ನ ಉತ್ತೇಜಿಸುವ ಮೂಲಕ ಸರ್ಕಾರ ಉದ್ಯೋಗಗಳನ್ನು ಸೃಷ್ಟಿ ಮಾಡಬಹುದು. ದೇಶೀಯ ಉತ್ಪಾದನೆಯನ್ನ ಹೆಚ್ಚು ಮಾಡಬಹುದು. ಜಾಗತಿಕ ಮಾರುಕಟ್ಟೆಗಳಲ್ಲಿ ಭಾರತವನ್ನ ಪ್ರಬಲವನ್ನಾಗಿ ಇರಿಸಬಹುದು. ಇನ್ನು ಗ್ರಾಮೀಣ ಆಹಾರ ಬಳಕೆಯನ್ನ ಹೆಚ್ಚು ಮಾಡೋದು ಆದ್ಯತೆಯಾಗಿ ಉಳ್ಕೊಂಡಿದೆ. ಉದ್ಯೋಗ ಯೋಜನೆಗಳ ಅಡಿಯಲ್ಲಿ ಗ್ರಾಮೀಣ ಭಾಗಗಳಲ್ಲಿ ದೈನಂದಿನ ವೇತನವನ್ನ ಹೆಚ್ಚು ಮಾಡೋದು, ನೇರ ಲಾಭ ವರ್ಗಾವಣೆಯನ್ನ ಹೆಚ್ಚು ಮಾಡೋದು, ಗ್ರಾಮೀಣ ಮಾರುಕಟ್ಟೆಗಳಲ್ಲಿ ಖರೀದಿ ಸಾಮರ್ಥ್ಯ ಹಾಗೆ ಬೇಡಿಕೆಗಳನ್ನ ಜಾಸ್ತಿ ಮಾಡೋದಕ್ಕೆ ಕಡಿಮೆ ಆದಾಯದ ಕುಟುಂಬಗಳಿಗೆ ಬೆಂಬಲ ನೀಡೋ ನಿರೀಕ್ಷೆಗಳಿದೆ. ಜೊತೆಗೆ ಈಗ ಜಾಗತಿಕ ಮಾರುಕಟ್ಟೆಗಳಲ್ಲಿ ಚೀನಾದ ಪ್ರಾಬಲ್ಯ ಭಾರತೀಯ ಕೈಗಾರಿಕೆಗಳಿಗೆ ಒಂದು ರೀತಿ ಹಾನಿ ಮಾಡಿದೆ. ದೇಶೀಯ ಉತ್ಪನ್ನಗಳನ್ನು ಸ್ಪರ್ಧೆಯಿಂದ ರಕ್ಷಣೆ ಮಾಡೋದಕ್ಕೆ ರಕ್ಷಣಾತ್ಮಕ ಕ್ರಮಗಳಿಗಾಗಿ ಕೈಗಾರಿಕಾ ಸಂಸ್ಥೆಗಳು ಕರೆ ನೀಡ್ತಾ ಇವೆ. ಹೀಗಾಗಿ ಬಜೆಟ್ನಲ್ಲಿ ಈ ಅಂಶವನ್ನ ಕೇಂದ್ರೀಕರಿಸಬಹುದು. ಭಾರತ 2025ರ ಬಜೆಟ್ಗಾಗಿ ಕುತೂಹಲದಿಂದ ಕಾಯ್ತಾ ಇರುವಾಗ ಈ ಉದ್ದೇಶಿತ ಕ್ರಮಗಳು ಆರ್ಥಿಕ ಬೆಳವಣಿಗೆಯನ್ನ ಜಾಸ್ತಿ ಮಾಡೋದಕ್ಕೆ, ಹಣದುಬ್ಬರವನ್ನ ಸರಾಗಗೊಳಿಸುವ ಮತ್ತು ಉದ್ಯೋಗಗಳನ್ನ ಸೃಷ್ಟಿಸೋ ಸಾಮರ್ಥ್ಯವನ್ನ ಹೊಂದಿದೆ. ಪ್ರಮುಖ ಕ್ಷೇತ್ರಗಳಲ್ಲಾಗ್ತಾ ಇರೋ ಬದಲಾವಣೆಯಿಂದ ಭಾರತ ತನ್ನ ಪ್ರಸ್ತುತ ಆರ್ಥಿಕ ಸವಾಲುಗಳನ್ನ ಫೇಸ್ ಮಾಡೋದಕ್ಕೆ ಹಾಗೆ ಹೆಚ್ಚು ಸಮೃದ್ಧ ಭವಿಷ್ಯಕ್ಕೆ ದಾರಿ ಮಾಡಿಕೊಡೋದಕ್ಕೆ ಸಹಾಯ ಮಾಡುತ್ತೆ.